ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯು ಎಲ್ಲ ವಲಯಗಳಲ್ಲಿ ಉದ್ಯೋಗ ಸೃಷ್ಟಿಯನ್ನು ಬೆಂಬಲಿಸಲು, ಉದ್ಯೋಗಾವಕಾಶ ಮತ್ತು ಸಾಮಾಜಿಕ ಭದ್ರತೆಯನ್ನು ಹೆಚ್ಚಿಸಲು, ಉತ್ಪಾದನಾ ವಲಯದ ಮೇಲೆ ವಿಶೇಷ ಗಮನ ಹರಿಸಲು ಉದ್ಯೋಗ ಸಂಬಂಧಿತ ಪ್ರೋತ್ಸಾಹ ಯೋಜನೆಗೆ ಅನುಮೋದನೆ ನೀಡಿದೆ ಎಂದು ಬರಜ್ಜಿ ಹೇಳಿದರು. ಉದ್ಯೋಗ ಆಧಾರಿತ ಪ್ರೋತ್ಸಾಹಧನ ಸ್ಕೀಮ್ ಅನ್ನು ಕೇಂದ್ರ ಸರ್ಕಾರ ತಂದಿದೆ. ಈ ಸ್ಕೀಮ್ ಮೇಲೆ ಈ ಸ್ಕೀಮ್ ಬಗ್ಗೆ ಅರಿವು ಪ್ರಚಾರ ಮಾಡಿಸಿ ಈ ಸ್ಕೀಮಿನ ಉಪಯೋಗ ಪಡೆಯೋಕ್ಕೋಸ್ಕರ ಉದ್ಯೋಗದಾತರು ಹಾಗೂ ಉದ್ಯೋಗಗಳಿಗೆ ಎರಡು ಥರ ಸ್ಕೀಮ್ ಇದೆ. ಇದರ ಪ್ರಯೋಜನ ಪಡೆಯಲಿ ಅಂತ ಕಾರ್ಯಕ್ರಮಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿನ ಬಂದಿದ್ದೀವಿ. ಮೊದಲನೇಗೆ ಈ ಸ್ಕೀಮಲ್ಲಿ ಎರಡು ಭಾಗವಾಗಿ ವಿಂಗಡಿಸಿದ್ದಾರೆ. ಮೊದಲನೇದು ಪಾರ್ಟ್ ಎ ಫಾರ್ ಎಂಪ್ಲಾಯಿ, ಉದ್ಯೋಗಿಗಳಿಗೆ ಈ ಸ್ಕೀಮಲ್ಲಿ ಏನು ಪ್ರಯೋಜನ ಅಂದರೆ, ಹೊಸದಾಗಿ ಕೆಲಸಕ್ಕೆ ಸೇರ್ತಾರಲ್ಲ ಅವರಿಗೆ 1 ತಿಂಗಳ ಸಂಬಳ ಗರಿಷ್ಠ 15,000ಗಳನ್ನು ಸರ್ಕಾರ ಪ್ರೋತ್ಸಾಹಧನವಾಗಿ ಕೊಡುತ್ತೆ. ಯಾರು ಹೊಸದಾಗಿ ಉದ್ಯೋಗಕ್ಕೆ ಸೇರ್ತಾರೆ, ಕಂಡೀಷನ್ಗಳಿದೆ ಉದ್ಯೋಗಿಗಳಿಗೆ. ಒಂದು, ಅವರ ಗರಿಷ್ಠ ವೇತನ 1 ಲಕ್ಷದ ಒಳಗಿರಬೇಕು. ಯಾರು ಹೊಸದಾಗಿ ಕೆಲಸಕ್ಕೆ ಸೇರ್ತಾರೆ ಅವರ ಗರಿಷ್ಠ ವೇತನ 1 ಲಕ್ಷದ ಒಳಗಿರಬೇಕು. ಅಂಥವರಿಗೆ ಅವರ 1 ತಿಂಗಳ ವೇತನ ಗರಿಷ್ಠವಾಗಿ 15,000ವನ್ನು 2 ಕಂತುಗಳಾಗಿ ಕೊಡ್ತೀವಿ. ಮೊದಲನೇ ಕಂತು 6 ತಿಂಗಳು ವೇತನ, ಅವರು ಉದ್ಯೋಗ ವೇತನ ಸೇವಾವಧಿ ಮುಗಿಸಿದಾಗ ಇನ್ನೊಂದು 12 ತಿಂಗಳು, ಅಂದರೆ 1 ವರ್ಷಕ್ಕೆ 2 ಕಂತುಗಳಾಗಿ ಕೊಡ್ತೀವಿ. ಈ ಯೋಜನೆ ಕಾಲಾವಧಿ 1 ಆಗಸ್ಟ್ 2025ರಿಂದ 31 ಜುಲೈ 2027ವರೆಗಿರುತ್ತೆ. ಈ ಯೋಜನೆಯಿಂದ ಸುಮಾರು 1.92 ಕೋಟಿ ಉದ್ಯೋಗಿಗಳಿಗೆ ಲಾಭವಾಗುತ್ತೆ ಅಂತ ಅಂದಾಜಿಸಲಾಗಿದೆ ಕೇಂದ್ರ ಸರ್ಕಾರದಿಂದ. ಇದು ಉದ್ಯೋಗಿಗಳಿಗೆ ಸಂಬಂಧಪಟ್ಟ ಅವ್ರಿಗೇನು ಬೆನಿಫಿಟ್ ಸಿಗುತ್ತೆ ಅಂತ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಯೋಜನೆಯಡಿಯಲ್ಲಿ ಮೊದಲ ಬಾರಿಗೆ ಉದ್ಯೋಗಿಗಳು 1 ತಿಂಗಳ ವೇತನವನ್ನು 15,000ವರೆಗೆ ಪಡೆಯುತ್ತಾರೆ. ಹೆಚ್ಚುವರಿ ಉದ್ಯೋಗ ಸೃಷ್ಟಿಸಲು ಉದ್ಯೋಗದಾತರಿಗೆ 1 ಅವಧಿಯಿಂದ 2 ವರ್ಷಗಳವರೆಗೆ ಪ್ರೋತ್ಸಾಹಧನ ನೀಡಲಾಗುತ್ತದೆ. ಉತ್ಪಾದನಾ ವಲಯಕ್ಕೆ ಇನ್ನೂ 2 ವರ್ಷಗಳವರೆಗೆ ವಿಸ್ತೃತ ಪ್ರಯೋಜನಗಳನ್ನು ನೀಡಲಾಗುತ್ತದೆ ಎಂದರು. ಉದ್ಯೋಗದಾತರಿಗೆ, ಎಂಪ್ಲಾಯೀಸ್ಗೆ ಇದರಲ್ಲಿ ಏನು ಬೆನಿಫಿಟ್ ಇದೆ ಅಂದರೆ, ಉದ್ಯೋಗದಾತರು ಅಡಿಷನಲ್ ಆಗಿ ಎಂಪ್ಲಾಯ್ಮೆಂಟ್ ತಗೊಂಡ್ರೆ, ಈ ಸೇವಾವಧಿಯಲ್ಲಿ ಅಡಿಷನಲ್ ಆಗಿ ಯಾರಾದ್ರೂ ಕೆಲಸಕ್ಕೆ ತಗೊಂಡ್ರೆ ಅವರಿಗೆ ಇನ್ಸೆಂಟಿವ್ ಪ್ರೋತ್ಸಾಹಧನ ಅಂತ ಕೊಡ್ತೀವಿ. ಉದಾಹರಣೆಗೆ 10,000 ಒಳಗಿನ ವೇತನ ಯಾರಾದ್ರೂ ತಗೊಂಡ್ರೆ ಅವ್ರಿಗೆ ಪ್ರಪೋರ್ಷನೇಟ್ ಆಗಿ 1,000ವರೆಗೂ ತಿಂಗಳಿಗೆ ಪ್ರೋತ್ಸಾಹಧನ ಕೊಡ್ತಾರೆ ಎಂಪ್ಲಾಯೀಸ್. 10,000ರಿಂದ 20,000 ಉದ್ಯೋಗಿಗಳನ್ನ ಸಂಬಳದ ಉದ್ಯೋಗಿಗಳನ್ನು ತಗೊಂಡ್ರೆ ಅವರಿಗೆ 22,000ವರೆಗೂ ಪ್ರೋತ್ಸಾಹಧನ ಕೊಡ್ತಾರೆ. 20,000ರಿಂದ 1 ಲಕ್ಷ ಯಾರ ಉದ್ಯೋಗಿಗಳಿಗೆ ತಗೊಂಡ್ರೆ ಅವರಿಗೆ ಗರಿಷ್ಠ 3,000ವರೆಗೂ ಪ್ರೋತ್ಸಾಹಧನ ಕೊಡ್ತೀವಿ. ಇದು ಕಂಡೀಷನ್ ಏನಂದ್ರೆ, ಇನ್ನೊಂದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ಈ ಸ್ಕೀಮ್ ಉದ್ಯೋಗದಾತರಿಗೆ ಬೆನಿಫಿಟ್ ಇರೋದು 2 ವರ್ಷದವರೆಗೂ. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ಯಾರು ಉದ್ಯೋಗದಾತರಿಗೆ ಅಡಿಷನಲ್ ಎಂಪ್ಲಾಯ್ಮೆಂಟ್ ಕೊಡ್ತಾರೆ ಹೆಚ್ಚುವರಿಯಾಗಿ, ಅವ್ರಿಗೆ ಇದನ್ನ 4 ವರ್ಷದವರೆಗೂ ಕನ್ಸಿಕ್ಯೂಟಿವ್, ಅಂದ್ರೆ 3 and 4 years 2 ವರ್ಷದ ಅಡಿಷನಲ್ ಬೆನಿಫಿಟ್ ಅನ್ನು ಎಂಪ್ಲಾಯೀಸ್ ಕೊಡ್ತೀವಿ. ಇದು ಯಾರ ಕಂಡೀಷನ್ ಏನು ಅಪ್ಲೈ ಆಗುತ್ತೆ ಅಂದ್ರೆ, ಯಾವ್ದು ಎಸ್ಟಾಬ್ಲಿಷ್ಮೆಂಟ್ 50 ಎಂಪ್ಲಾಯೀಸ್ಗಿಂತ ಕೆಳಗೆ ಇದ್ದಾರೆ ಇವಾಗ, ಅವರು ಕನಿಷ್ಠ 2 ಮಂದಿ ಅಡಿಷನಲ್ ಆಗಿ ಎಂಪ್ಲಾಯ್ಮೆಂಟ್ ತಗೋಬೇಕು. ಅವರು ಇವಾಗ ಈ ಸ್ಕೀಮ್ ನ ಬೆನಿಫಿಟ್ ಅನ್ನು ಪಡೆಯಬಹುದು. 50ರಿಂದ ಜಾಸ್ತಿ ಇರೋ ಎಂಪ್ಲಾಯೀಸ್ ಯಾರಿದ್ದಾರೆ, ಉದ್ಯೋಗದಾತರಲ್ಲಿ ಉದ್ಯೋಗಿಗಳು ಯಾರಿದ್ದಾರೆ 50ರಿಂದ ಹೆಚ್ಚಿರೋರಿಗೆ ಕನಿಷ್ಠ 5 ಮಂದಿನ ತಗೋಬೇಕಾಗುತ್ತೆ. ಈ ಉದ್ಯೋಗದ ಡ್ಯೂರೇಷನ್ ಸೇಮ್ ಆಗಸ್ಟ್ 1, 2025ರಿಂದ ಜುಲೈ 31, 2027 ನಡುವೆ ಯಾರನ್ನ ಅಡಿಷನಲ್ ಆಗಿ ತಗೋತಾರೆ ಅವರಿಗೆ ಬೆನಿಫಿಟ್ಸ್ ಇದೆ. ಇದರಿಂದ ಡ್ಯುಯಲ್ ಬೆನಿಫಿಟ್ ಇದೆ. ಒಂದು ಎಂಪ್ಲಾಯರ್ಸ್ಗೂ ಬೆನಿಫಿಟ್ ಇದೆ, ಇನ್ನೊಂದು ಎಂಪ್ಲಾಯೀಸ್ಗೂ ಬೆನಿಫಿಟ್ ಇದೆ ಈ ಸ್ಕೀಮ್. ಈ ಕೊನೆದಾಗಿ ಈ ಸ್ಕೀಮ್ ಮುಖ್ಯವಾದ ಆಬ್ಜೆಕ್ಟಿವ್ ಏನಂದ್ರೆ, ಈ ಸ್ಕೀಮ್ ಇಂದ ಎಂಪ್ಲಾಯ್ಮೆಂಟ್ ಜನರೇಷನ್, ಉದ್ಯೋಗಾವಕಾಶಗಳನ್ನು ಜಾಸ್ತಿ ಮಾಡೋದು ಒಂದು ಮುಖ್ಯ ಉದ್ದೇಶ ಆಗಿದೆ. ಇನ್ನೊಂದು ಎಂಪ್ಲಾಯ್ಮೆಂಟ್ ಅಂದ್ರೆ, ಯಾರಾದ್ರೂ ಎಂಪ್ಲಾಯ್ಮೆಂಟ್ ಕನಿಷ್ಠ 6 ತಿಂಗಳ ತಗೊಂಡು ಕೆಲಸದಲ್ಲಿ ಇಟ್ಕೊಳ್ಳೇಬೇಕು. ಇದರಿಂದ ಉದ್ಯೋಗಿಗಳಿಗೆ ಕೌಶಲ್ಯನೂ ಅಭಿವೃದ್ಧಿ ಆಗುತ್ತೆ, ಎಂಪ್ಲಾಯಬಿಲಿಟಿ ಸ್ಕಿಲ್ ಸಿಗುತ್ತೆ. ಯಾರನ್ನು ಹೊಸದಾಗಿ ಕೆಲಸಕ್ಕೆ ಸೇರಿರೋರ್ಗೆ ಯಾರಿಗೂ ಸ್ಕಿಲ್ ಕೊಡೋದಿಲ್ಲ, ಅಪ್ರೆಂಟಿಸ್ ಯಾರು ತಗೊಳ್ಳೋದಿಲ್ಲ. ಇದು ಪ್ರೋತ್ಸಾಹನ ಕೊಡೋದ್ರಿಂದ ಅವ್ರನ್ನ 6 ತಿಂಗಳ ಕನಿಷ್ಠ ಆದ್ರೂ ಇಟ್ಕೊಳ್ಳೇಬೇಕಾಗುತ್ತೆ. ಅವ್ರಿಗೆ ಈ ಸ್ಕಿಲ್ ಡೆವಲಪ್ಮೆಂಟು ಆಗುತ್ತೆ. ಇನ್ನೊಂದು ಫಾರ್ಮಲೈಸೇಷನ್ ಆಗುತ್ತೆ. ಯಾರ್ಯಾರು ಉದ್ಯೋಗಕ್ಕೆ ಸೇರ್ತೀರಾ ಅವ್ರನ್ನ EPFO ಕವರೇಜ್ ಒಳಗೆ ತರ್ತೀವಿ. ಇವಾಗ ಯಾರು EPFO ಬೆನಿಫಿಟ್ಸ್ ಇಂದ ದೂರ ಉಳಿದಿರ್ತಾರೆ, ಈ ಸ್ಕೀಮ್ ಮೂಲಕ ಅವ್ರ EPFO ಬೆನಿಫಿಟ್ಸ್ ಬರುತ್ತೆ. ಅವ್ರಿಗೆ ಸಾಮಾಜಿಕ ಭದ್ರತೆಯಾದ PF, ಇನ್ಶೂರೆನ್ಸ್, EDLI ಸ್ಕೀಮ್ ಕವರೇಜ್ಗೂ ಬರುತ್ತೆ. ಈ 3 ಉದ್ದೇಶದಿಂದ ಈ ಸ್ಕೀಮ್ ತಂದಿದೆ. ಈ ಸ್ಕೀಮ್ ಬಗ್ಗೆ ಜಾಸ್ತಿ ಪ್ರಚಾರ ಮಾಡಿ ಎಲ್ಲ ಯಾರ್ಯಾರು ಅರ್ಹ ಅನುಭವಿಗಳಿರ್ತಾರೆ ಅವರೆಲ್ಲ ಇದಕ್ಕೆ ತರಬೇಕಾಗಿ ನಮಗೆ. ಸುದ್ದಿಗೋಷ್ಠಿಯಲ್ಲಿ ಮಧುರನಾಥ್, ಅಶ್ವಿತ್ ರಾಜ್ ಉಪಸ್ಥಿತರಿದ್ದರು.